ದೀಕ್ಷಾ ಸ್ಟೆಮ್ ಸ್ಕೂಲ್. ಇದೇನಿದು ಸ್ಟೆಮ್ ಸ್ಕೂಲ್ ಅಂತ ಅಚ್ಚರಿ ಆಗಬೇಡಿ. ಇದು ವಿಜ್ಞಾನ, ತಂತ್ರಜ್ಞಾನ, ಇಂಜಿನಿಯರಿಂಗ್ ಹಾಗೂ ಗಣಿತಶಾಸ್ತ್ರ ಪರಿಣಿತಿಯನ್ನ ಹೊಂದಿರುವ ವಿದ್ಯಾಸಂಸ್ಥೆ. ಬೆಂಗಳೂರಿನಲ್ಲಿ ಸಿಬಿಎಸ್ಇ ಮಾದರಿ ಶಿಕ್ಷಣ ನೀಡುತ್ತಿರುವ ಈ ದೀಕ್ಷಾ ಸ್ಟೆಮ್ ಸ್ಕೂಲ್ ಈಗ ತನ್ನ 4ನೇ ಶಾಲೆಯನ್ನ ಆರಂಭಿಸಿದೆ. ಕೆಂಗೇರಿ ಬಳಿ ಆರಂಭಗೊಂಡಿರುವ ದೀಕ್ಷಾ ಶಿಕ್ಷಣ ಸಂಸ್ಥೆ 4 ದಿಕ್ಕುಗಳಲ್ಲೂ ತನ್ನ ಸೇವೆಯನ್ನ ಸಲ್ಲಿಸುತ್ತಿದೆ. ನಗರದ ಜುಡಿಷಿಯಲ್ ಲೇಔಟ್, ವಿದ್ಯಾನಗರ, ಬನ್ನೇರ್ಘಟ್ಟ ರಸ್ತೆಯಲ್ಲಿ ದೀಕ್ಷಾ ಸ್ಟೆಮ್ ಶಾಲೆಗಳು ಕಾರ್ಯನಿವೃತ್ತವಾಗಿವೆ. ಕಳೆದ 27 ವರ್ಷಗಳಿಂದಲೂ ಈ ಶಿಕ್ಷಣ ಸಂಸ್ಥೆ ನಗರದಲ್ಲಿ ಬೆಳವಣಿಗೆ ಕಂಡಿದ್ದು, ಈಗ 4ನೇ ವಿಭಾಗವನ್ನ ಹಿರಿಯ ಕಲಾವಿದರು ರಮೇಶ್ ಭಟ್ ಉದ್ಘಾಟನೆ ಮಾಡಿದ್ದಾರೆ. ತುಂಬಾ ಖುಷಿಯಾಗಿದೆ. ಯಾಕೆಂದ್ರೆ ಒಬ್ಬ ಅಜ್ಞಾನಿ ಕರೆದು ಜ್ಞಾನವನ್ನು ದಾನ ಮಾಡುವಂತ ಒಂದು ಶಾಲೆ, ಅದರ ಪ್ರಾರಂಭೋತ್ಸವಕ್ಕೆ ನಾನು ಕರೆದಿದ್ದಾರೆ. ಅದ್ಭುತವಾದ ಕಾರ್ಯಕ್ರಮ, ಬಹಳ ಪ್ರಶಾಂತವಾದ ಒಂದು ಪ್ರದೇಶ. ಯಾವುದೇ ಕಲಿಕೆಗೆ ಪರಿಸರ ಬಹಳ ಮುಖ್ಯ ಆಗುತ್ತೆ. ಪರಿಸರದಲ್ಲಿ ಜ್ಞಾನ ಕೂಡ ಶಾಂತವಾಗಿ ತಿಳಿಯಾಗಿರುತ್ತೆ. ಅದರಿಂದ ಗ್ರಾಸ್ಪಿಂಗ್ ಪವರು ಹೆಚ್ಚಾಗುತ್ತೆ. ಅಂಥ ಒಂದು ಪರಿಸರದಲ್ಲಿ ದೀಕ್ಷಾ ಈಗ ಅದರ ಇನ್ನೊಂದು ಹೆಜ್ಜೆಯನ್ನು ಮುಂದಿಟ್ಟಿದೆ. ಇದು 4ನೇ ಒಂದು ಎಕ್ಸ್ಟೆನ್ಷನ್. ದೀಕ್ಷಾ ನಿನ್ನೆ ಮೊನ್ನೆ ಪ್ರಾರಂಭ ಆಗಿರೋದಲ್ಲ, 27 ವರ್ಷ ಆಗಿದೆ ಅದಕ್ಕೆ. ಅಂದರೆ ಈಗ ಮನುಷ್ಯ ಗಟ್ಟಿಮುಟ್ಟಾಗಿ ಇರುವಂಥ ಒಂದು ಪ್ರಾಯ, ಕಲ್ಲನ್ನು ಕೂಡ ನುಂಗಿ ಅರಗಿಸುವಂಥ ಶಕ್ತಿ ಇರುವಂಥ ಒಂದು ಪ್ರಾಯ. ಅಂದರೆ ಅಷ್ಟು ಪ್ರಬಲವಾಗಿದೆ ಈ ದೀಕ್ಷಾ. ಆಮೇಲೆ ಇದರ ಕಲಿಕೆ ಕೂಡ ಬಹಳ ವಿಭಿನ್ನ ರೀತಿಯಲ್ಲಿದೆ. ಅಂದರೆ ಪುಸ್ತಕದಲ್ಲಿ ಇರೋದು ಮಾತ್ರ ಪಾಠ ಅಲ್ಲ, ಪಾಠದ ಜೊತೆಗೆ ಮುಂದಿನ ಭವಿಷ್ಯಕ್ಕೆ, ಮಕ್ಕಳ ಉಜ್ವಲವಾದ ಭವಿಷ್ಯವನ್ನು ರೂಪಿಸೋದಕ್ಕೆ ತುಂಬ ಶ್ರಮ ಪಡ್ತಾ ಇದೆ ಈ ಶಾಲೆ. ಯಾಕೆಂದರೆ ಅದರ ಚರಿತ್ರೆ ಎಲ್ಲ ಅರ್ಥ ಆದವ್ರಿಗೆ ಗೊತ್ತಾಗುತ್ತೆ, ಅಥವಾ ಈ ಶಾಲೆಯಲ್ಲಿ ಕಲಿತವರು ಏನೇನು ಆಗಿದ್ದಾರೆ ಅನ್ನೋದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇಂಥ ಒಂದು ಉತ್ತಮವಾದ ಶಾಲೆ ಅದು. ಶ್ರೀಧರ್ ಮತ್ತು ಅವರ ಶ್ರೀಮತಿ ಲಲಿತಾ ಅವರ ಒಂದು ಪ್ರಯತ್ನದಿಂದ, ಅವರ ಪ್ರತಿಭೆಯಿಂದ ಇದು ಪ್ರಾರಂಭ ಆಗಿ ಈಗ ಹೆಮ್ಮರವಾಗಿ ಬೆಳೆದಿದೆ. ಇನ್ನೂ ಅದರ ರಂಬೆ ಕೊಂಬೆಗಳು ಭಾರತದುದ್ದಕ್ಕೂ ಚಾಚಲಿ ಅಂತ ನಾನು ಆಸೆ ಪಡ್ತೀನಿ. ಶಾಲೆಯಲ್ಲಿ ಸೂಕ್ತವಾದ ಕಟ್ಟಡ, ಆಟದ ಮೈದಾನ, ಬಾಸ್ಕೆಟ್ಬಾಲ್ ಕೋರ್ಟ್ ಸೇರಿದಂತೆ ಹಲವು ಸೌಕರ್ಯಗಳನ್ನು ಅಳವಡಿಸಲಾಗಿದೆ. ಹೊಸ ಅಕಾಡೆಮಿಕ್ ಬ್ಲಾಕ್ನಲ್ಲಿ ಪ್ರಯೋಗಾಲಯಗಳು, ವಿನ್ಯಾಸ ಸ್ಟುಡಿಯೋಗಳು ಇದ್ದು ವಿದ್ಯಾರ್ಥಿಗಳಿಗೆ ಹೊಸ ಅನುಭವ ನೀಡಲಿದೆ. Now, what does STEM stand for? STEM stands for Science, Technology, Engineering and Math. And these are not subjects that we teach. It is a way of thinking, a way of approach to solving problems and analyzing that we have to inculcate in our children. Why have we started this STEM program and the STEM philosophy? Because the world is rapidly changing. AI is coming and disrupting every industry that is over there. And if children are taught just to memorize facts and go on, they will be replaced by computers and your phone. The phone in your hand has much more information than anything any of us can try to memorize. The only way we will empower our children to succeed is to train them, teach them, empower them to think for themselves, solve problems by themselves, build by themselves, innovate by themselves, and start up new things all by themselves. And that's how the whole STEM philosophy is. Along with CBSE curriculum, we have various other programs which build these skills in our children. ಒಟ್ಟಾರೆ ಈಗ ತನ್ನ ಹೊಸ ಶಾಖೆಯನ್ನ ಆರಂಭಿಸಿರುವ ದೀಕ್ಷಾ ಸ್ಟೆಮ್ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪಠ್ಯಕ್ಕಿಂತ ಪ್ರಯೋಗಗಳಿಗೆ ಹೆಚ್ಚು ಹೊತ್ತನ್ನ ನೀಡುವ ಭರವಸೆ ನೀಡಿದ್ದು ವಿದ್ಯಾರ್ಥಿಗಳನ್ನ ಆಕರ್ಷಿಸಿದೆ.